ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಪಾಲಿಥಿನ್ ಕವರ್ನ ನೀವು ಬಿಸಾಡ್ಬಿಡ್ತೀರಾ, ಅದನ್ನ ಖಂಡಿತ ಬಿಸಾಡಬೇಡಿ. ನೋಡಿ, ಅದನ್ನ ಯಾವ ರೀತಿ ನೀವು ಮತ್ತೆ ಬಳಸ್ಬೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಪಾಲಿಥಿನ್ ಕವರಲ್ಲಿ ನಾನೊಂದು ಪಿಂಕ್ ಕಲರ್ ಕವರ್ನ ತಗೊಂಡಿದ್ದೀನಿ. ಅದನ್ನ ತಗೊಂಡು ಈ ಸೈಡಲ್ಲಿ ನೋಡಿ ಮಡಚಿಬಿಟ್ಟು ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಮತ್ತೆ ನಾನು ಇದನ್ನ ಮಡಿಸ್ತೀನಿ. ನಾನು ಯಾವ ರೀತಿ ಮಡಿಸ್ತಿದ್ದೀನೋ ಅದೇ ಥರ ಮಡಿಸ್ಬಿಟ್ಟು ಈ ರೀತಿ ಸೈಡ್ಸಲ್ಲಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ. ಸೇಮ್ ಅದೇ ಥರ ನೋಡಿ ಇನ್ನೊಂದ್ಸಲ ಫೋಲ್ಡ್ ಮಾಡಿಬಿಟ್ಟು ಅದೇ ಥರ ನಾನು ಆ ಸೈಡಲ್ಲಿ ಏನಿದೆ ಅದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಪೀಸಸ್ಸು ಬೇರೆ ಬೇರೆ ಆಗಿರುತ್ತೆ. ಇದನ್ನು ಕಟ್ ಮಾಡಿದ್ದಾದ್ಮೇಲೆ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಒಂದ್ಸಲ ಮುಂದೆ ಒಂದ್ಸಲ ಹಿಂದೆಗೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ಥರ ನೀವು ಸೇಮ್ ಮಾಡ್ಕೊಬೇಕಾಗತ್ತೆ. ನೋಡಿ, ಮುಂದೆ ಮತ್ತೆ ಹಿಂದೆ ಈ ರೀತಿ ಮಾಡಿಕೊಂಡು ನೋಡಿ ಟೈಟಾಗಿ ನೀವು ಇಟ್ಕೊಂಬಿಡಿ. ಇಲ್ಲ ಒಂದು ದಾರ ಬೇಕಾದರೂ ನೀವು ಸುತ್ಕೊಳ್ಳಿ. ಸುತ್ತಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೊಂದು ಕಂಬಿನ ತಗೊಂಡಿದ್ದೀನಿ. ಇದೇ ಥರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಂಬಿ ಇದ್ರೆ ಸಾಕು. ಆ ಕಂಬಿನ ತಗೊಂಡು ಈ ರೀತಿ ನೀವು ಸುತ್ತಬಿಟ್ಟು ಅದನ್ನು ಲಾಕ್ ಮಾಡಬೇಕಾಗತ್ತೆ ಕೆಳಗಡೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಕೊನೆಯಲ್ಲಿ ಕಾರ್ನರ್ಸಲ್ಲಿ ನಾನು ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಎರಡೂ ಕಡೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದ್ಸಲ ಈ ಕಡೆಯಿಂದ ಕಟ್ ಮಾಡ್ತಾ ಇದ್ದೀನಿ ಕಾರ್ನರಲ್ಲಿ. ಅದೇ ಥರ ಈ ಕಡೆ ಸೈಡಿಂದನೂ ಕಟ್ ಮಾಡಿ ಮತ್ತೆ ನೋಡಿ ಒಂದೊಂದಾಗಿ ಈ ರೀತಿ ಓಪನ್ ಮಾಡಬೇಕಾಗತ್ತೆ. ನಾನು ತೋರಿಸಿದ್ದೀನಲ್ಲ, ಅದೇ ಥರ ಸೇಮ್ ಒಂದೊಂದಾಗಿ ತಗೊಂಡು ಈ ರೀತಿ ಓಪನ್ ಮಾಡ್ತಾ ಬನ್ನಿ. ನಾವೆಷ್ಟು ಕಟ್ ಮಾಡಿಟ್ಟಿದ್ದೀವೋ ಅಷ್ಟನ್ನು ಅಷ್ಟೇ. ನಾವೆಷ್ಟು ದೊಡ್ಡದು ಬೇಕಂದರೆ ಅಷ್ಟು ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಬೇಕಾದರೂ ಚಿಕ್ಕದು ಮಾಡ್ಕೊಬೋದು. ನೀವು ಮಾಡಿಬಿಟ್ಟು ನೋಡಿ ಈ ರೀತಿ ಒಂದೊಂದಾಗಿ ನಾನು ಬಿಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗಿತಾ ಬರಬೇಕು. ನೀವು ತೆಗೆದ್ರೆ ಅಂತೂ ತುಂಬಾ ಒಂದೊಳ್ಳೆ ಫ್ಲವರ್ ರೆಡಿ ಆಗುತ್ತೆ. ನೀವೇ ನೋಡ್ಬೋದು, ನಿಮ್ಮ ಮುಂದೆನೇ ಮಾಡಿ ತೋರಿಸಿದ್ದೀನಿ. ಈ ರೀತಿ ನೀವು ಒಂದು ಫ್ಲವರ್ನ ಒಂದು ಪಾಲಿಥಿನ್ ಕವರಲ್ಲಿ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ನಾನು ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಏನಾದರೂ ಒಂದು ವಾಸಲ್ಲಿ ನೀವೇನಾದರೂ ಹಾಕಿ ಇಟ್ಟಿದ್ದಾದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನು ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪಾಲಿಥಿನ್ ಕವರ್ ಯಾವುದೇ ಕಾರಣಕ್ಕೂ ಅದನ್ನು ನೀವು ಎಸೆಯಬೇಡಿ. ನೋಡಿ, ಅದೇ ಥರ ಅದಕ್ಕೆ ಬಂದ್ಬಿಟ್ಟು ನಾನು ಎಲೆನ ಸಹ ರೆಡಿ ಮಾಡ್ಕೊತೀನಿ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ಒಂದು ಪಾಲಿಥಿನ್ ಕವರ್ನ ಎತ್ಕೊಂಡು ನಾನು ಮೊದಲನೇದಾಗಿ ಒಂದು ಪೀಸು ನನಗೆ ಕಂಬಿಗೆ ಹಾಕೋದಕ್ಕೆ ಬೇಕು ಕೆಳಗಡೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎಲೆನ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದೇ ಥರ ಎಲೆ ರೆಡಿ ಮಾಡೋದಕ್ಕೆ ನೀವು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ನೀವು ಫೋಲ್ಡ್ ಮಾಡ್ಕೊಂಬಿಟ್ಟಾದರೂ ನೀವು ಕಟ್ ಮಾಡ್ಬೋದು ಎಲೆ ಥರ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಾಗೆ ಕಟ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಅದೇ ಥರ ಬೇಕಾದರೂ ಮಾಡ್ಬೋದು. ನೋಡಿ, ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕಾರ್ನರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಎಲೆ ಶೇಪ್ ನಮಗೆ ಸಿಗುತ್ತೆ. ನೋಡಿ, ಈ ಎಲೆ ಶೇಪ್ನ ನಾವು ಕಟ್ ಮಾಡಿದ್ದಾದ್ಮೇಲೆ ಇದನ್ನು ನಾವು ಆ ಹೂಗೆ ನಾವು ಸೇರಿಸ್ಕೊಬೇಕಾಗತ್ತೆ. ಸೇರಿಸ್ಬಿಟ್ಟು ಅದು ಬಂದ್ಬಿಡ್ದಿರ ಸೈಡಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ನೀವು ಮೆತ್ತಬೇಕಾಗತ್ತೆ. ಅದಕ್ಕೂ ಮುಂಚೆ ನಮ್ಮ ಹತ್ರ ಎಷ್ಟು ಎಲೆ ಇದೆಯೋ ಅಷ್ಟನ್ನು ನೋಡಿ, ನಮ್ಗೆ ಇದಕ್ಕೆ ಎಷ್ಟು ಬೇಕಂತ ನೀವೇ ನೋಡ್ಕೊಬೋದು. ನಾನೊಂದು 3 ಎಲೆನ ಇದಕ್ಕೆ ತಗೊಳ್ತಾ ಇದ್ದೀನಿ ಒಂದು ಹೂಗೆ. ನೀವು ಎಷ್ಟೇ ಎಲೆ ಬೇಕಾದರೂ ನೀವು ಸುತ್ತಲೂ ಬೇಕಾದರೂ ತೊಗೊಬೋದು, ಇಲ್ಲ ಒಂದೇ ಆದರೂ ಬಿಡ್ಬೋದು, ಇಲ್ಲ 2 ಅಥವಾ 3 ಹಾಕಿ ಸಹ ನೀವು ಈ ರೀತಿ ಡಿಸೈನ್ನ ಮಾಡ್ಕೊಬೋದು. ನೋಡಿ, ನಾನು ತೋರಿಸಿದ್ದೀನಲ್ಲ, ಇದಕ್ಕೆ ನಾನು ಗ್ರೀನ್ ಕಲರ್ ಪೇಪರ್ನ ತೊಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗ್ರೀನ್ ಕಲರ್ ಪೇಪರ್ ಈ ರೀತಿದಿಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಮಕ್ಕಳು ಬರೆಯೋ ಪೇಪರ್ ಇರುತ್ತಲ್ಲ, ಅದಕ್ಕೆ ಗ್ರೀನ್ ಕಲರ್ ಮಾಡಿಬಿಟ್ಟು ಅದನ್ನು ಸಹ ನೀವು ಕಟ್ ಮಾಡಿ ಹಾಕ್ಬೋದು. ನೋಡಿ, 3 ಹಾಕಿದ್ದಾದಮೇಲೆ ಇನ್ನೂ ಒಂದು ಪೀಸ್ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇಟ್ಟಿದ್ದೆಲ್ಲ ಅದನ್ನು ಕೊನೆಯಲ್ಲಿ ನಾನು ಅದನ್ನು ಟೈಟಾಗಿ ಗಂಟು ಹಾಕ್ಕೊಂಡೆ. ಹಾಕಿದ್ದಾದಮೇಲೆ ನೋಡಿ, ಕಂಬಿ ಕಾಣಿಸ್ತೀರ ಪೂರ್ತಿ ಈ ರೀತಿ ಸುತ್ತುತ್ತಾ ಬನ್ನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲವರ್ ಅಂತೂ. ಇದನ್ನು ವಾಸಲ್ಲಿ ಇಟ್ಟು ನೀವೆಲ್ಲಿ ಬೇಕಾದರೂ ನೀವು ಇದನ್ನು ವಾಸಲ್ಲಿ ಹಾಕಿ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಪೂರ್ತಿ ಕೊನೆವರೆಗೂ ಆಗಿದ್ದಾದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಗಂಟು ಹಾಕ್ಕೊಂಡು ನಾನು ಟೈಟಾಗಿ ಗಂಟು ಮಾಡ್ಕೊಳ್ತಾ ಇದ್ದೀನಿ. ಟೈಟಾಗಿ ಗಂಟು ಹಾಕಿದ್ದಾದಮೇಲೆ ನೀವೇ ನೋಡ್ಬೋದು, ಒಂದು ಫ್ಲವರ್ ಹೂ ರೆಡಿ ಆಯಿತು. ನೀವೇ ನೋಡ್ತಿದ್ದೀರಲ್ಲ, ನಾವು ಪಾಲಿಥಿನ್ ಕವರ್ನ ಯಾವಾಗೂ ಹಿಂದೆ ಹಾಕ್ಬಿಡ್ತೀವಿ, ಅದನ್ನು ಹಾಕ್ತೀರಾ ನೋಡಿ ಈ ರೀತಿ ಒಂದು ಫ್ಲವರ್ನ ನಾವು ಮಾಡ್ಕೊಬೋದು. ನೋಡಿ, ಮಾಡಿದ್ದಾದ್ಮೇಲೆ ಈ ಎಲೆ ಬಂದು ಸೈಡಲ್ಲಿ ಬೆಂಡ್ ಆಗ್ತೀರಾ, ಇಲ್ಲಿ ನಾನು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಇದನ್ನು ಮೆತ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇದೇ ಥರ ನೀವು ಎಲ್ಲ ಎಲೆಗೂ ಅಷ್ಟೇ ಮಾಡಿಲ್ಲ ಅಂದರೆ ನೋಡಿ ಸೈಡಲ್ಲಿ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಬಿದ್ದೋಗ್ತೀರಾ ನೋಡಿ, ಈ ರೀತಿ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಇಟ್ಟಿದ್ದಾದರೆ ನೀವು ಎಷ್ಟು ದಿನ ಇಟ್ಟರು ಇದೇನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ನೀವೇ ನೋಡ್ಬೋದು. ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.